ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಮೊನ್ನೆ ಅಹೋಬಿಲಂ ನಮ್ಮದು ಟ್ರಿಪ್ ಬಗ್ಗೆ ಫಸ್ಟ್ ಪಾರ್ಟ್ ಮಾಡಿದ್ದೆ. ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಇಲ್ಲಿ ನಾವು ಅವತ್ತು ಬೆಳಿಗ್ಗೆ ಎಲ್ಲ ಹೇಳಿದ್ದೆ 5 ಟೆಂಪಲ್ಸ್ ನೋಡಿದ್ವಿ. ಐ ಮೀನ್ ನವನಾರಸಿಂಹ ಟೆಂಪಲ್ಸಲ್ಲಿ 5 ಟೆಂಪಲ್ಸ್ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಇದು ಯೋಗಾನಂದ ನರಸಿಂಹ, ಚಕ್ರವಾತ ನರಸಿಂಹ ಅಂತ ಶನಿದೇವರಿಗೆ ಮತ್ತು ಕೇತುಗೆ ಇಲ್ಲಿ ಕುತ್ಕೊಂಡು ನಾವು ಭಜನೆ ಎಲ್ಲ ಮಾಡಿದ್ವಿ. ಹಾಡುಗಳೆಲ್ಲ ಹೇಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಪೀಸ್ಫುಲ್ಲಾಗಿತ್ತು ಈ ಪ್ಲೇಸಸ್ ಅಂತೂ. ಇಲ್ಲಿ ವೀಡಿಯೋಸ್ ಜಾಸ್ತಿ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಸೊ ಅದಷ್ಟೇ ಫೋಟೋಸ್ ತೆಗೆದಿದ್ದನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾವು ಸಂಜೆ ಅಲ್ಲಿಂದ ಬಂದು ವಾಪಸ್ಸು ಮತ್ತೆ ಇಲ್ಲೊಂದು ಲೋಯರ್ ಅಹೋಬಿಲಂ ಟೆಂಪಲ್ ಅಂತ, ಇದು ಸಹ ಲಕ್ಷ್ಮೀ ನರಸಿಂಹ ಸ್ವಾಮಿದೆ. ಪ್ರಹ್ಲಾದ ವರದ ನರಸಿಂಹ ಅಂತ ಹೇಳ್ತಾರೆ ಇದಕ್ಕೆ. ಇದು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿರೋದೆಲ್ಲ ಉಗ್ರ ರೂಪ ನರಸಿಂಹಂದು, ಇಲ್ಲಿ ಇರೋದು ಶಾಂತ ಸ್ವರೂಪದಲ್ಲಿದೆ. ಈವನ್ ಇಲ್ಲಿ ಲಕ್ಷ್ಮೀ ನರಸಿಂಹ ಅಲ್ಲದೆ ಒಂದು ಪ್ರತ್ಯಂಗಿರಾ ದೇವಿಗೂ ಒಂದು ಟೆಂಪಲ್ ಇದೆ. ಬಟ್ ಅದೂ ಸಹ ಎಲ್ಲ ಕಡೆ ಥರ ಭಯಂಕರ ರೂಪದಲ್ಲಿಲ್ಲ, ಸೌಮ್ಯ ರೂಪದಲ್ಲೇ ಇದೆ. ಇದು ಹೇಳೋ ಪ್ರಕಾರ ಶ್ರೀನಿವಾಸ ದೇವರು ತಿರುಪತಿಯಲ್ಲಿ ಮದುವೆ ಆದಮೇಲೆ ಪದ್ಮಾವತಿ ಸಮೇತ ಇಲ್ಲಿ ಬಂದಾಗ ಎಲ್ಲನೂ ಉಗ್ರ ರೂಪದಲ್ಲಿದ್ದನ್ನು ನೋಡಿ ಇದನ್ನು ಅವರೇ ಪ್ರತಿಷ್ಠಾಪನೆ ಮಾಡಿದ್ದಂತೆ ಶ್ರೀನಿವಾಸ ದೇವರು ಶಾಂತ ಸ್ವರೂಪದಲ್ಲಿ ಅಂತ ಹೇಳಿಬಿಟ್ಟು. ಇದು ಪ್ರತ್ಯಂಗಿರಾ ದೇವಿ ಅವತಾರ ಈ ನರಸಿಂಹನ ಜೊತೆ ಏನು ಅಂತಂದರೆ, ತುಂಬ ಅದೇ ಹೇಗೂ ಆ ಸಿಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ದಾಗ ಪ್ರತ್ಯಂಗಿರಾ ದೇವಿ ಶಿವನ ಒಂದು ಶರಬೇಶ್ವರ ಅಂತ ನಾನು ಓದಿದ ಕತೆ ಪ್ರಕಾರ ಆ ಅವತಾರ ಆಗಿ ಶಿವ ಬಂದು ಕಂಟ್ರೋಲ್ ಮಾಡಲಿಕ್ಕೂ ಆಗದಿದ್ದಾಗ ಶಿವನನ್ನೇ ಅವನ ಒಂದು ಹಕ್ಕಿ ರೂಪದಲ್ಲಿದ್ದಂತೆ ಶಿವ, ಅದರ ಒಂದು ರೆಕ್ಕೆಯಿಂದ ಪ್ರತ್ಯಂಗಿರಾ ದೇವಿ ಈ ಮೂರೂ ದೇವಿಯರ ಶಕ್ತಿ ಒಟ್ಟುಗೂಡಿ ಬಂದು ಲಕ್ಷ್ಮೀ ನರಸಿಂಹನ ಕೋಪನ ಕಡಿಮೆ ಮಾಡಿದೆ. ಅದಕ್ಕೆ ಅದು ಆಫ್ ಮ್ಯಾನ್ ಆಫ್ ಲಯನ್ ಫೇಸಲ್ಲೇ ಪ್ರತ್ಯಂಗಿರಾ ದೇವಿ ಇರ್ತಾರೆ. ಬಟ್ ಎಲ್ಲ ಕಡೆ ಥರ ಉಗ್ರ ರೂಪದಲ್ಲಿಲ್ಲ. ಇದು ರಾತ್ರಿ ನಾವು ಹೋಗಿದ್ವಿ, ಆವಾಗ ಅಲ್ಲಿ ನೋಡಿಕೊಂಡೆಲ್ಲ ಬಂದಾಗ ನೋಡಿ. ಇದು ಎಷ್ಟು ವರ್ಷದ ಹಿಂದೆ ಅಂತಂದರೆ 800ನೇ ಶತಮಾನದಲ್ಲಿ ಅವಾಗೆಲ್ಲ ಆಗಿದ್ದು. ಆಮೇಲೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟು 1300 200 ಪ್ರತಿಯೊಂದು ಕಾಲಕ್ಕೂ ಈಗ ಕೊನೆಗೆ ವಿಜಯನಗರ ಡೈನಾಸ್ಟಿಯವರವರೆಗೂ ಇದೆ ಅದು. ಆವಾಗ ಅವರೆಲ್ಲ ಕಟ್ಟಿರೋದು ತುಂಬ ಚೆನ್ನಾಗಿದೆ. ಇದು ಬೆಳಿಗ್ಗೆ ಅದಾದಮೇಲೆ ಮಾರನೇ ದಿನ ಬೆಳಿಗ್ಗೆ ಮತ್ತೆ ನಾವು 5:30ಗೊಂದು ಸುಪ್ರಭಾತ ಸೇವೆ ಅಂತ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹೋದ್ವಿ. ನೋಡಿ, ಬೆಳಿಗ್ಗೆ ಬೇಗ ಹೋಗಿ ನಾವು ನಿಂತಿದ್ವಿ ಅಲ್ಲಿ. ಹಾಗೆ ಈ ಹಸುವನ್ನು ಒಳಗಡೆ ಬಿಟ್ಬಿಟ್ಟು ಹಸು, ಕುದುರೆ, ಮಂಕಿ, ಆಮೇಲೆ ಒಂದು ಬೆಕ್ಕು ಎಲ್ಲದಕ್ಕೂ ಈ ರೀತಿ ಆಹಾರ ಕೊಡ್ತಾರೆ. ಬೆಳಿಗ್ಗೆ ಅದನ್ನು ಒಳಗಡೆ ಬಿಡ್ತಾರೆ. ಈ ಹಸುನ ಮಾತ್ರ ನಾವಲ್ಲಿ ಕೂತ್ಕೊಂಡು ನೋಡಿದ್ವಿ. ಇನ್ನು ಕುದುರೆ ಎಲ್ಲನೂ ಕೊಡ್ತಾರೆ, ಅದು ಆಮೇಲೆ ಹೊರಗಡೆ ಇತ್ತು. ಸೊ ನಾವು ಇಲ್ಲಿ ಮಾತ್ರ ತೆಕ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಹಸುನ ಅಲ್ಲಿ ಕಟ್ಟಿರ್ತಾರೆ, ಆಮೇಲೆ ಅದನ್ನು ಬಂದುಬಿಟ್ಟು ಅದು ನೋಡಿ. ಆ ರಾತ್ರಿ ನೋಡಿದ್ವಿ, ಅದೇ ನೋಡಿ ಇವಾಗ ಬೆಳಿಗ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಈ ನಮ್ಮ ಹಂಪೆ ಅಲ್ಲೆಲ್ಲ ನೋಡಿದ ಥರದ ಕಾರ್ವಿಂಗ್ಸ್ ಅಲ್ಲೇ ಗೊತ್ತಾಗುತ್ತೆ ನಮಗೆ ವಿಜಯನಗರ ಡೈನಾಸ್ಟಿಗೆ ಇದು ಏನೋ ಕನೆಕ್ಷನ್ ಇದೆ ಅನ್ನೋದೇ ಗೊತ್ತಾಗುತ್ತೆ. ಇದು ಅದೇ ಆವಾಗಲೇ ಅದಕ್ಕಿಂತ ಮುಂಚೆ 800ನೇ ಶತಮಾನದಲ್ಲಿ ಆದ್ರೂ ಇವಾಗ ವಿಜಯನಗರ ಕಿಂಗ್ಸ್ ಅದನ್ನು ಮಾಡಿದ್ರು. ಅದಾದಮೇಲೆ ಬಂದು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಇನ್ನೆರಡು, ಈಗ 7 ಆಯಿತು, ಮಾರನೇ ದಿನ ಬೆಳಿಗ್ಗೆದಿದ್ದು. ಇದಂತೂ ಸಖತ್ ಚಾಲೆಂಜಿಂಗ್ ಅಂತಂದರೆ ಇನ್ನೆರಡು ಉಳ್ಕೊಂಡಿದೆ. ಪಾವನ ನರಸಿಂಹ, ಭಾರ್ಗವ ನರಸಿಂಹ ಅಂತ. ಇದು ಸೂರ್ಯ ಮತ್ತು ಬುಧಂಗೆ, ನಿನ್ನೆ ಹೇಳಿದ್ನಲ್ಲ ಶನಿ ಮತ್ತು ಕೇತುವಿದಾದರೆ ಇದು ಸೂರ್ಯ ಮತ್ತು ಬುಧಂಗೆ ರಿಲೇಟೆಡ್ಡು. ಸೊ ಇದಂತೂ ಫಸ್ಟ್ ಸ್ವಲ್ಪ ರೋಡ್ ಹಿಂಗೆ ಆರಾಮಾಗಿ ಹೋಗುತ್ತೆ, ಆಮೇಲೆ ಒಂದು ಫಾರೆಸ್ಟ್ ಒಳಗಡೆ ಜೀಪಲ್ಲಿ ಹೋಗುತ್ತೆ. ಅದಂತೂ ಹೇಗಿದೆ ರೋಡು ಅಂದರೆ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಇದೆಯಾ ಇಲ್ವಪ್ಪ ಅನಿಸ್ಬಿಡುತ್ತೆ, ಅಷ್ಟು ಭಯಂಕರವಾಗಿ ಇದೆ ಈ ರೋಡಲ್ಲಿ ಹೋಗೋದು. ನೋಡಿ, ನಿಮಗೆ ನೋಡಿದ್ರೆ ಆ ಜೀಪ್ ಅಲ್ಲಾಡೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಹಾಗೆ ರೋಡು ಅಂಥ ಭಯಂಕರ ರೋಡಲ್ಲಿ ಹೋಗಿಬಿಟ್ಟು ನಾವು ಫಸ್ಟು ಒಂದು ಟೆಂಪಲ್ಲು ಪಾವನ ನರಸಿಂಹ ಅಂತ, ಅಲ್ಲಿ ಕಾಡಿನ ಮಧ್ಯೆ ಅದು ತುಂಬ ಚೆನ್ನಾಗಿತ್ತು. ಬ್ಯೂಟಿ, ನೇಚರನ್ನು ನೋಡೋಕ್ಕೆ ಚೆನ್ನಾಗಿತ್ತು. ನೋಡಿ, ಈ ಥರದ ರೋಡಲ್ಲಿ ನಾವು ಹೋದ್ವಿ. ಸುಮಾರು 12 ಕಿಲೋಮೀಟರ್ಸ್ ಏನೋ, 1-1.5 ಗಂಟೆ ಹೋಗಬೇಕು ಈ ಥರ ಕಾಡೊಳಗೆ.
ಭಯಂಕರ ಅಂದರೆ ಭಯಂಕರ ಚಾಲೆಂಜ್ ಇದು. ಇಲ್ಲಿ ಅದರ್ ದ್ಯಾನ್ ಜೀಪ್ ಬೇರೆ ಯಾವ ವೆಹಿಕಲ್ಲು ಹೋಗಲ್ಲ. ಇದೇ ಥರ ಜೀಪ್ಗಳೇ ತುಂಬ ಇರುತ್ತೆ. ಅವರೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ, ವಾಪಸ್ ತೊಗೊಂಡು ಬಂದು. ಸೊ ನಮಗೂ ತುಂಬ ಚೆನ್ನಾಗಿ ನೋಡಿ, ಬಂದಾಗ ಇಲ್ಲಿ ಇದು ಒಂದು ಫಸ್ಟ್ ಸಿಗುತ್ತೆ ಟೆಂಪಲ್ ನೋಡಿ. ಆ ಸುತ್ತಲೂ ಮುತ್ತಲೂ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ನಾವು ಹೋಗಿ ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಕಡೆ ಅದು ಸಹ ಹಾಗೆ ಇದೇ ಥರ ಜೀಪಲ್ಲೇ ಹೋಗಬೇಕು. ಅದೆರಡು ಆವತ್ತಿನ ದಿನ ಇದೆ. ಅಲ್ಲಿಗೆ 9 ನರಸಿಂಹನೂ ಆಯಿತು. ನೆಕ್ಸ್ಟ್ ಅದೇ ನಾನು ಹೇಳಿದ್ನಲ್ಲ, ಶಾಂತ ರೂಪದಲ್ಲಿರೋ ಪ್ರಹ್ಲಾದ ವರದ ನರಸಿಂಹ ಅಂತ ಅದು. ಇದನ್ನು ಇಲ್ಲಿ ಲೋಯರ್ ಅಹೋಬಿಲಮ್, ಅಪ್ಪರ್ ಅಹೋಬಿಲಮ್. ನಿನ್ನೆ ಹೋಗಿದ್ದು ಮೇಲೆ ಹತ್ಕೊಂಡು ಹೋಗಿದ್ದು ಜ್ವಾಲಾ ನರಸಿಂಹ ಅದೆಲ್ಲ ಅಪ್ಪರ್ ಅಹೋಬಿಲಮ್. ಆದರೆ ಇದು ಅಲ್ಲ, ನಿನ್ನೆ ಸಂಜೆ ಬೆಳಿಗ್ಗೆ ಸುಪ್ರಭಾತ ಸೇವೆ ಎಲ್ಲ ಆಯ್ತಲ್ಲ, ಅದು ಲೋಯರ್ ಅಹೋಬಿಲಮ್ ಅಂತ ಹೇಳ್ತಾರೆ. ನೋಡಿ, ಈ ರೀತಿ ಜೀಪ್ಗಳಲ್ಲೇ ನಾವು ಹೋಗಿ ಬಂದಿದ್ದೆ. ಎರಡೂ ಟೆಂಪಲ್ಲೂ ತುಂಬ ಚೆನ್ನಾಗಿದೆ. ಇಲ್ಲಾದಮೇಲೆ ನೆಕ್ಸ್ಟ್ ಇನ್ನೊಂದು ಭಾರ್ಗವ ನರಸಿಂಹ ಅಂತ ಹೇಳಿಬಿಟ್ಟು, ಅದೂ ಅಷ್ಟೇ ಸೂರ್ಯಗ್ರಹಕ್ಕೆ ಇದು. ಅದು ಲಾಸ್ಟ್ ಒನ್ನು, 9 ನರಸಿಂಹಗಳಲ್ಲಿ ಲಾಸ್ಟ್ ಒನ್ನು. ಅದು ಸ್ವಲ್ಪ ದೂರ ನಡಿಬೇಕು. ಅದಕ್ಕೂ ಈ ಥರ ಜೀಪಲ್ಲಿ ಹೋದ್ಮೇಲೆ ಒಂಚೂರು ದೂರದಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಹೋಗ್ಬಿಟ್ಟು ನೋಡಿ, ಈ ರೀತಿ ಇರುತ್ತೆ. ತೀರ ಏನಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಷ್ಟೆ. ನಡೆದ್ಮೇಲೆ ಒಂದು 100 ಸ್ಟೆಪ್ಸ್ ಇದೆ ಅಷ್ಟೇ. 100 ಸಮಥಿಂಗ್ ಎಷ್ಟೋ 100 ಮೇಲೆ ಒಟ್ಟಿನಲ್ಲಿ ಸ್ಟೆಪ್ಸ್ ಇದೆ. ಅದನ್ನು ಹತ್ಕೊಂಡು ಹೋದರೆ ನಮಗೆ ಅದು ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಪ್ರಶಾಂತವಾದ ಜಾಗ ಇದು. ಇನ್ನು ತುಂಬ ಜನನೇ ಇದ್ದಾರೆ, ಬರ್ತಾರೆ. ಆದರೂ ಅಷ್ಟು ಈ ಕಷ್ಟ ಇರೋದಕ್ಕೋ ಏನೋ ಇಲ್ಲೆಲ್ಲ ಅಷ್ಟು ಜನ ಏನಿರಲಿಲ್ಲ. ನಿನ್ನೆ ಆದರೆ ಉಗ್ರ ನರಸಿಂಹ ಅಲ್ಲೆಲ್ಲ ತುಂಬ ಜನ ಇದ್ದರು. ಬಟ್ ಇಲ್ಲೇನು ಅಷ್ಟೊಂದು ಜನ ಇರಲಿಲ್ಲ. ಒಟ್ಟಿನಲ್ಲಿ ಆರಾಮಾಗಿತ್ತು, ಚೆನ್ನಾಗಿತ್ತು ಈ ಪ್ಲೇಸೇ ನೋಡಿ. ಈ ರೀತಿ ರಸ್ತೆಗಳಲ್ಲೆಲ್ಲ ಹೀಗಿತ್ತು. ನಿನ್ನೆ ಅಷ್ಟು ಚಾಲೆಂಜಿಂಗ್ ಆಗಿರಲಿಲ್ಲ, ಬಟ್ ಇದೂ ಸ್ವಲ್ಪ ನಡಿಬೇಕು. ಇದಾದಮೇಲೆ ನಮಗೆ ಆ ಟೆಂಪಲ್ ಸಿಗತ್ತೆ. ನೋಡ್ಕೊಂಡ್ಬಿಟ್ಟು ನಮ್ದು ಅಷ್ಟೇ ಅಲ್ಲಿಗೆ ಮುಗಿದು ನವನಾರಸಿಂಹಂದು ಆಯಿತು. ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೆಪ್ಸ್. ಅದೇ 100 ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗಬೇಕು. ಹೋಗ್ಬಿಟ್ಟು ನಾವು ನೋಡ್ಕೊಂಡು ದರ್ಶನ ಮಾಡಿ ಮೇಲ್ಗಡೆ ಆಮೇಲೆ ವಾಪಸ್ಸು ನಾವೆಲ್ಲಿ ಉಳ್ಕೊಂಡಿದ್ವೋ ಅಲ್ಲಿಗೆ ಬಂದ್ವಿ. ಅಲ್ಲೂ ಅಷ್ಟೇ, ಅಲ್ಲೊಂದು ಊಟ ಚೆನ್ನಾಗಿ ಅವರು ಮೆಸ್ ಥರ ತುಂಬ ಚೆನ್ನಾಗಿ ನಮಗೆ 3 ಡೇಸೂ ಅಷ್ಟೇ ಬೆಳಿಗ್ಗೆ ತಿಂಡಿ ಆಗಲಿ ಊಟ ಆಗಲಿ ಎಲ್ಲ ಮನೆ ಊಟದ ಥರ ಇತ್ತು. ತುಂಬ ಚೆನ್ನಾಗಿತ್ತು ಅಲ್ಲಿ. ಅಲ್ಲೇ ನಾವು 3 ಡೇಸ್ನು ತೊಗೊಂಡಿದ್ದು. ಅಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ನಾವು ಬೆಂಗಳೂರು ಕಡೆ ಹೊರಟ್ವಿ. ನೋಡಿ, ನಾನು ಇವಾಗ ಆ ಮೆಸ್ದು ಸಹ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಈ ರೀತಿ ತುಂಬ ಒಂಥರ ಆರ್ಟಿಸ್ಟಿಕ್ ಆಗಿತ್ತು. ಇವರು ಬಡಿಸೋದು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರಿಗೂ ಮನೆಯವ್ರ ಥರನೇ ಊಟ ಮಾಡಿ ಬಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ಫುಡ್ಡೂ. ಸೊ ಇದಾಗಿತ್ತು ನಮ್ಮ ಅಹೋಬಿಲಮ್ ಪ್ರವಾಸದ ಒಂದು ಅನುಭವ. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನಮ್ಮ ASV ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.